ನೀನು ಮದುವೆನ ನಾನು ಮಾಡ್ತೀನಿ. ನಿಮ್ಮ ಪ್ರಯತ್ನಗಳು ನಡೀಲಿ ಅಜ್ಜಿ. ಅಲ್ಲಿವರೆಗೂ ನನಗೆ ಚಿಂತೆ ಇಲ್ಲ. ನಿಮ್ಮ ಪ್ರಯತ್ನಗಳು ಯಾವಾಗ ಸೋತೋಗ್ತಾವೋ ಆವಾಗ ನಾನು ಅರ್ಜುನ್ನ ಮದುವೆ ಆಗೋದಕ್ಕೋಸ್ಕರ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ. ಏನು ಕನ್ನಡ? ಅಪ್ಪ ನಾನು ಆಫೀಸಿಗೆ ಹೊರಟಿದ್ದೀನಿ, ನೀವು ಬರ್ತಿರೋ ಹೇಗೆ? ಹಾಂ ಬರ್ತೀನಿ. ವಿಕ್ರಮ್ ಅವ್ರ ಆಫೀಸಿಗೆ ಬರ್ತಿದ್ದಾರೆ, ಅಗ್ರಿಮೆಂಟಿಗೆ ಸೈನ್ ಮಾಡೋದಿದೆ. ಒಂದು 5 ನಿಮಿಷ ಡ್ರೆಸ್ ಚೇಂಜ್ ಮಾಡಿ ಬರ್ತೀನಿ. ಸರಿಪ್ಪ, ನಾನು ರೆಡಿ ಇದ್ದೀನಿ, ನೀವು ರೆಡಿಯಾಗಿ ಬಂದರೆ ಹೋಗ್ಬೋದು. ಹಾಂ ಓಕೆ. ಕರ್ಣ ಹೋಗೋಣ? ಸರಿಪ್ಪ. ರೀ ಒಂದು ನಿಮಿಷ. ಏನು ಹೇಮ? ನೀವು ಆಫೀಸಿಗೆ ತಾನೇ ಹೋಗ್ತಾ ಇರೋದು? ಹೌದು, ಯಾಕೆ? ಇವತ್ತು ಒಂದು ದಿವಸ ಮನೆಯಲ್ಲೇ ಇದ್ಬಿಡಿ, ಆಫೀಸಿಗೆ ಹೋಗಬೇಡಿ. ಆಫೀಸ್ ಕೆಲಸ ಏನಿದ್ರು ಕರಣ್ ನೋಡ್ಕೋತಾನೆ ಇವತ್ತು. ಅದು ಸಾಧ್ಯ ಇಲ್ಲ. ಇವತ್ತು ವಿಕ್ರಮ್ ಅವ್ರು ಆಫೀಸಿಗೆ ಬರ್ತಿದ್ದಾರೆ, ನಾನು ಹೋಗಲೇಬೇಕು. ಅದು ಹಾಗಲ್ಲ ರೀ, ಇವತ್ತು ನಿಮ್ಮ ಜೀವಕ್ಕೆ ಅಪಾಯ ಇದೆ ಅಂತ ಶಾಸ್ತ್ರಿಗಳು ಹೇಳಿದ್ದಾರೆ. ದಯವಿಟ್ಟು ಇವತ್ತು ಒಂದು ದಿವಸ ಮನೇಲಿ ಇದ್ಬಿಡಿ. ಹೇಮ, ಭವಿಷ್ಯ ಅನ್ನೋದು ನಾವು ಮಾಡೋ ಕೆಲಸದಲ್ಲಿರುತ್ತೆ. ಒಳ್ಳೇದು ಕೆಟ್ಟದ್ದು ನಾವು ಯೋಚನೆ ಮಾಡೋ ರೀತಿಲಿ ಇರುತ್ತೆ. ಅದು ಬಿಟ್ಟು ಯಾರೋ ಶಾಸ್ತ್ರಿಗಳು ಹೇಳೋ ಮಾತಲ್ಲಿ ಇರಲ್ಲ, ತಿಳ್ಕೊ. ನೋಡು, ವಿಕ್ರಮ್ ಅವ್ರಿಗೆ ನಾನು ಹೇಳಿದ್ದೀನಿ ಆಫೀಸಲ್ಲಿ ಸಿಗ್ತೀನಿ ಅಂತ. ನಾನು ಹೋಗಲೇಬೇಕು. ಇವತ್ತು ನಮ್ಮಿಬ್ಬರು ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ಗೆ ಸೈನ್ ಮಾಡೋದಿದೆ. ಅದೇನಾದರೂ ಡಿಲೇ ಆದರೆ ಕೆಲಸಗಳು ಡಿಲೇ ಆಗುತ್ತೆ. ಕೆಲಸಗಳು ಡಿಲೇ ಆದರೆ ಪ್ರಾಜೆಕ್ಟ್ ಮೇಲೆ ಅದ್ರ ಪರಿಣಾಮ ಬೀರುತ್ತೆ. ನಿನಗೆ ಅದೆಲ್ಲ ಅರ್ಥ ಆಗೋದಿಲ್ಲ, ಸುಮ್ಮನೆ ಇರು. ಬಾಕರಣ್. ಅಪ್ಪ, ಅಮ್ಮ ಹೇಳ್ದಾಗೆ ನೀವು ಇವತ್ತು ಮನೇಲೇ ಇದ್ಬಿಡಿ, ಅದೇ ಬೆಸ್ಟು. ವಿಕ್ರಮ್ ಅವ್ರು ಏನಾದರೂ ಆಫೀಸಿಗೆ ಬಂದರೆ ಫೈಲ್ ಕಲೆಕ್ಟ್ ಮಾಡಿ ಮನೆಗೆ ತೊಗೊಂಬಂದು ನಿಮ್ಮ ಹತ್ರ ಸೈನ್ ಮಾಡಿಸಿ ಅವ್ರಿಗೆ ತೊಗೊಂಡೋಗಿ ವಾಪಸ್ ತಲುಪಿಸ್ತೀನಿ. ಅದೆಲ್ಲ ಏನು ಬೇಕಾಗಿಲ್ಲ, ಬಾ ಬಾರೋ. ಸರೋಜಾ. ಹಾಂ ರೀ. ನಾನು ವಿಷ್ಣುವ್ರ ಆಫೀಸ್ಗೆ ಹೋಗಿ ಅಗ್ರಿಮೆಂಟ್ ಸೈನ್ ಮಾಡಿಸ್ಕೊಂಡು ಬರ್ತೀನಿ. ಸರಿ ರೀ, ಹೋಗಿ ಬನ್ನಿ ರೀ. ಹಾಗೆ ವಿಷ್ಣು ಅವರು ನಮ್ಮ ಅಮೃತ ಬಗ್ಗೆ ಏನಾದರೂ ಬೇಜಾರಾಗಿದ್ದರೆ ಬೇಜಾರು ಮಾಡ್ಕೋಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಸರಿ, ಬರ್ತೀನಿ. ಸರ್, ಗುಡ್ ಮಾರ್ನಿಂಗ್ ಸರ್. ಹೇಳಿ ಸರ್. ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ ಮಾಡ್ತಿದ್ದೀರಾ? ಆ ಕಾಂಟ್ರಾಕ್ಟ್ ನನಗೆ ಕೊಡ್ತಿದ್ದೀರಾ ಸರ್? ಥ್ಯಾಂಕ್ ಯು ವೆರಿ ಮಚ್ ಸರ್. ಶ್ಯೂರ್ ಸರ್, ಈಗಲೇ ಬಂದು ನಿಮ್ಮ ಆಫೀಸಲ್ಲಿ ಭೇಟಿ ಮಾಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಈ ಇಚ್ಛಾದಾರಿ ನಾಗಗಳಿಗೆ ಯಾರಿಂದಲಾದರೂ ಸ್ವಲ್ಪ ತೊಂದರೆ ಆದ್ರೂ ಪ್ರತೀಕಾರ ತೀರಿಸ್ಕೊಳ್ಳೋವರೆಗೂ ತಮ್ಮ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಈಗ ನಾಗಿಣಿಯ ಕಣ್ಣು ನಿಮ್ಮ ಅಣ್ಣನ ಮೇಲೆ ಬಿದ್ದಿದೆ. ತುಂಬ ಸಂತೋಷ ಅಮೃತ. ನೀನು ಹೋಗೋಕ್ಕಾಗಲ್ಲ ಅಂತ ಹೇಳಿದಾಗ ನನ್ನ ಕೈಕಾಲೇ ಆಡಲಿಲ್ಲ. ಈಗ ನೀನು ಹೋಗ್ತೀನಿ ಅಂತ ಹೇಳಿದೆಯಲ್ಲ, ಈಗ ನನ್ನ ಟೆನ್ಷನ್ ಎಲ್ಲ ಕಡಿಮೆ ಆಯಿತು. ಅಲ್ಲ, ನೀನು ಇದ್ದಕ್ಕಿದ್ದಾಗ ಮನಸ್ಸು ಬದಲಾಯಿಸಿರೋದನ್ನ ನೋಡಿದ್ರೆ ನನಗೆ ಯಾಕೋ ಅನುಮಾನ. ನಿಜಕ್ಕೂ ನೀನು ವಿಷ್ಣುವ್ರ ಹತ್ರ ಅಪಾಲಜಿ ಕೇಳಕ್ಕೆ ಹೋಗ್ತಾ ಇದೆಯೋ ಅಥವಾ ಬೇರೆ ಏನಾದರೂ ಉದ್ದೇಶ ಇಟ್ಕೊಂಡು ಹೋಗ್ತಾ ಇದೆಯೋ ಅಂತ. ಚಿಕ್ಕಪ್ಪ, ಏನು ಮಾತಾಡ್ತಿದ್ದೀರಾ ನೀವು? ಅಮೃತ ವಿಷ್ಣುವ್ರ ಆಫೀಸಿಗೆ ಹೋಗ್ತೀನಿ ಅಂತ ಒಪ್ಕೊಂಡಿದ್ದೆ ನಮ್ಮ ಪುಣ್ಯ. ಅಂಥದ್ರಲ್ಲಿ ನೀವೇನೇನೋ ಪ್ರಶ್ನೆ ಕೇಳಿ ಅವಳು ಮನ್ಸು ಬದಲಾಯಿಸೋ ಥರ ಮಾಡಬೇಡಿ. ಅಮೃತ, ನೀನು ಚಿಕ್ಕಪ್ಪನ ಮಾತಿಗೆ ತಲೆ ಕೆಡಿಸ್ಕೋಬೇಡ. ಅವ್ರು ಯಾವಾಗಲೂ ಯಾವ್ದಾರು ಒಂದು ವಿಷಯಕ್ಕೆ ಅನುಮಾನ ಪಡ್ತಾನೆ ಇರ್ತಾರೆ. ತಗೋ ಈ ಫೈಲ್ನ. ನೋಡು, ಡ್ರೈವರ್ಗೆ ವಿಷ್ಣುವ್ರ ಆಫೀಸ್ ಗೊತ್ತು. ಅವ್ರು ನಿನ್ನ ಕರ್ಕೊಂಡು ಹೋಗ್ತಾರೆ. ಹೋಗ್ಬಿಡ್ಬಾ. ಸರಿಯಪ್ಪ, ನಾನು ಹೋಗಿ ಬರ್ತೀನಿ. ಅಮ್ಮ ಬರಲಾ? ಸರಿ ಮಾ, ಹುಷಾರಾಗಿ ಹೋಗ್ಬಾ. ಅಮೃತ,
ನೀನು ಇದಕ್ಕಿದ್ದಾಗ ಮನಸ್ಸು ಬದಲಾಯಿಸಿರೋದನ್ನು ನೋಡಿದ್ರೆ ನೀನು ನಿಜವಾಗ್ಲೂ ವಿಷ್ಣು ಅವ್ರ ಹತ್ರ ಅಪಾಲಜಿ ಕೇಳೋಕ್ಕೆ ಹೋಗ್ತಾ ಇದೆಯಾ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಯಾಕಂದರೆ ಇದಕ್ಕೂ ಮುಂಚೆ ನಿನಗೂ ವಿಷ್ಣುಗೂ ಪರಿಚಯ ಇತ್ತು ಅನ್ನೋದು ನನಗೆ 100% ಗ್ಯಾರಂಟಿ ಆಗಿದೆ. ಈಗ ವಿಷ್ಣು ಅವ್ರ ಹತ್ರ ಕೇಳಿದ್ರೆ ನೀನು ಇಡೀ ಹಿಸ್ಟ್ರಿ ತಿಳ್ಕೊಬೋದು. ಮೊದಲು ಅದನ್ನು ಗೊತ್ತು ಮಾಡ್ಕೋಬೇಕು. ಅದಕ್ಕೂ ಮುಂಚೆ ನಾನು ಫಿಕ್ಸ್ ಮಾಡಿರೋ CC ಕ್ಯಾಮ್ರಾ ರೆಕಾರ್ಡಿಂಗ್ ಕೈಗೆ ಸಿಕ್ಕಿದ್ರೆ ನೀನು ಪ್ರೂಫ್ ಸಮೇತ ಸಿಕ್ಕಾಕೋತೀಯ. ಗೊತ್ತಾ, ಇಷ್ಟರಲ್ಲೇ ನೀನು ಮುಖವಾಡ ಕಳಚಿ ಮನೆಯಿಂದ ಓಡಿಸ್ತೀನಿ, ನೋಡ್ತಾ ಇರು. ದೇವ್ರೆ, ನಾನು ನಿನ್ನನ್ನೇ ನಂಬಿದ್ದೀನಿ. ನನ್ನ ಮುತ್ತೈದೆ ಭಾಗ್ಯನ ನೀನೇ ಕಾಪಾಡಬೇಕು. ಇವ್ರಿಗೇನು ಆಗದೆ ಇರೋ ಹಾಗೆ ನೀನೇ ನೋಡ್ಕೋಬೇಕಪ್ಪ. ನನಗೆ ಎಷ್ಟು ಹೇಳಿದ್ರು ಹೋಗೋದು ಬೇಡ ಅಂತ ಇವ್ರು ಹಠ ಮಾಡಿ ಇವತ್ತು ಹೊರಗಡೆ ಹೋಗಿದ್ದಾರೆ. ಶಾಸ್ತ್ರಿಗಳು ಇವ್ರ ಜೀವಕ್ಕೆ ಅಪಾಯ ಇದೆ ಅಂತ ಹೇಳ್ದಾಗ್ಲಿಂದ ನಂಗೆ ತುಂಬ ಭಯ ಆಗ್ತಾ ಇದೆ. ಅತ್ತೆ ಅತ್ತೆ, ಏನ್ ಮಯೂರಿ, ನೀವಿಲ್ಲಿದ್ದೀರಾ? ಯಾಕೆ, ಏನಾಯ್ತು? ಅರ್ಜುನ್ ನನ್ನ ಮದುವೆ ಆಗಲ್ಲ ಅಂತ ಹೇಳಿದ್ನಲ್ಲ, ಅದಕ್ಕೆ ಅವನ್ನ ಹೇಗಾದರೂ ಮಾಡಿ ಒಪ್ಪಿಸ್ತೀನಿ ಅಂತ ಅನ್ನ ನೀರು ಏನು ತಗೊಳ್ಳಲ್ಲ ಅಂತ ಕೂತಿದ್ದಾರೆ ಅಜ್ಜಿ. ನಾನು ತಿನ್ನಿ ಅಂತ ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ. ಅಯ್ಯೋ ದೇವ್ರೆ, ಏನಪ್ಪ ಇದು, ಒಂದ್ರ ಮೇಲೆ ಒಂದು ಅವಾಂತರ. ಅತ್ತೆ ಮಗೆ ಮೊದಲೇ ಶುಗರ್ ಇದೆ. ಟೈಮ್ ಸರಿಯಾಗಿ ಅವ್ರು ಊಟ ತಿಂಡಿ ಮಾಡಲಿಲ್ಲ ಅಂದರೆ ಅವ್ರ ಆರೋಗ್ಯ ಇನ್ನೂ ಕೆಟ್ಬಿಡುತ್ತೆ. ಏನು ಮಾಡೋದು? ಅಯ್ಯೋ ಬನ್ನಿ ಅತ್ತೆ ಬೇಗ, ನನಗೆ ಭಯ ಆಗ್ತಿದೆ. ಹಾಂ ನಡಿ ಹೋಗೋಣ. ಓ ಶಿಟ್, ವಿಕ್ರಮ್ ಸರ್ ಫೋನ್ ಮಾಡಿದ್ದಾರೆ, ನೋಡ್ಕೊಂಡೇ ಇಲ್ಲ. ಓ, ಆವಾಗಲೇ ಯಾವುದೋ ಮೂಡಲಿದ್ದೆ, ಆವಾಗ ಡಿಸ್ಕನೆಕ್ಟ್ ಮಾಡಿದೆ ಅನ್ಸುತ್ತೆ. ಪಾಪ ಏನು ಅಂದ್ಕೊಂಡ್ರೋ ಏನೋ. ಯಾವತ್ತೂ ಫೋನ್ ಮಾಡದಿರೋರು ಇವತ್ತು ಮಾಡಿದ್ದಾರೆ ಅಂದರೆ ಏನೋ ಎಮರ್ಜೆನ್ಸಿನೇ ಇರಬೇಕು. ಮತ್ತೆ ಫೋನ್ ಮಾಡೋದು, ಮನೆಗೆ ಹೋಗೋದೇ ಒಳ್ಳೆಯದು. ಎಸ್, ಮನೆ ಹೋಗೇ ಭೇಟಿ ಮಾಡೋಣ. ಏನು ಅರ್ಜುನ್ ಇದು, ಯಾಕೋ ಹೀಗೆ ಮಾಡ್ತೀಯಾ? ನಾನೇನಮ್ಮ ಮಾಡಿದೆ? ಏನು ಮಾಡಿದೆ ಅಂತ ಕೇಳ್ತಾ ಇದೆಯಲ್ಲ ಅರ್ಜುನ್. ನೀನು ಅವ್ರ ಮಾತು ಕೇಳಲಿಲ್ಲ ಅಂತ ಅತ್ತೆಮ್ಮ ಊಟ ತಿಂಡಿ ನೀರು ಏನು ಬೇಡ ಅಂತ ಉಪವಾಸ ಕೂತ್ಕೊಂಡಿದ್ದಾರೆ. ಅದಕ್ಕೆ ನಾನೇನು ಮಾಡಲಿ? ನನ್ನ ವಿರುದ್ಧವಾಗಿ ನೀವು ತೀರ್ಮಾನ ಮಾಡಿದ್ರೆ ಅದಕ್ಕೆ ನಾನು ಒಪ್ಕೋಬೇಕಾ? ನೋ, ನಾನು ಒಪ್ಕೊಳ್ಳಲ್ಲ. ನೀನೇ ಹೋಗಿ ಅಜ್ಜಿಗೆ ಊಟ ಮಾಡೋದಕ್ಕೆ ಹೇಳು. ಈಗ ಅವ್ರು ಏನು ಹೇಳಿದ್ರು ಕೇಳಲ್ಲ ಕಣೋ, ನೀನೇ ಹೋಗಿ ಸಮಾಧಾನ ಮಾಡಬೇಕು. ನಾನು ಸಮಾಧಾನ ಮಾಡೋಕ್ಕೆ ಬಂದರೆ ಮತ್ತೆ ಅದೇ ಪ್ರಶ್ನೆ, ಅದೇ ಪ್ರಾಮಿಸು. ನನ್ನಿಂದ ಆಗಲ್ಲಮ್ಮ. ನೋಡು, ನೀನು ಏನು ಮಾಡ್ತೀಯೋ ಏನೋ ನನಗಂತೂ ಗೊತ್ತಿಲ್ಲ. ನಿನ್ನ ಮದುವೆ ಆಗ್ತೀಯೋ ಬಿಡ್ತೀಯೋ ಅದು ನನಗೆ ಬೇಕಾಗಿಲ್ಲ. ಮೊದಲು ಏನಾದರೂ ಒಂದು ಸಮಾಧಾನ ಮಾಡಿ ಅತ್ತೆಮ್ಮ ಊಟ ಮಾಡೋ ಹಾಗೆ ಮಾಡು. ಬಾ ಒಪ್ಸು. ಅದು ನೋಡು, ನೀನೇನು ಮಾತಾಡಬೇಡ. ಬಾ ಅಂದರೆ ಬರಬೇಕು ಅಷ್ಟೇ. ಬಾ ಅಮ್ಮ. ಬಾರೋ.